ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತಿನ ಗಟೀಸ್ ಮ್ಯಾಜಿಕ್ ರೆಸಿಪಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ರೆಸ್ಟೋರೆಂಟ್ಸ್ನಲ್ಲಿ ಹೈಯೆಸ್ಟ್ ಆರ್ಡರ್ ಆಗುವಂಥ ಹಾಗೆ ನಮ್ಮ ಪುಟಾಣಿಗಳಿಗೆ ಫೇವ್ರೇಟ್ ತುಂಬ ಪೌಷ್ಟಿಕಾಂಶವುಳ್ಳ ಒಂದು ರೆಸಿಪಿ ಪಾಲಕ್ ಪನ್ನೀರ್ ಗ್ರೇವಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಡಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳೋಣ. 2ರಿಂದ 3 ಸರಿ ತೊಳ್ಕೊತಾ ಇದ್ದೀನಿ ಇಲ್ಲಿ ನಾನು, ಯಾಕಂದರೆ ಅದರಲ್ಲಿ ಏನಾದರೂ ಕ್ರಿಮಿಕೀಟಗಳು ಕ್ರಿಮಿನಾಶಕಗಳಿದ್ರೆ ಎಲ್ಲ ವಾಶೌಟ್ ಆಗುತ್ತೆ ಅಂತ. ನಂತರ ಇಲ್ಲಿ ಒಂದು ಬಾಣಲೆಯಲ್ಲಿ ನೀರು ತಗೊಂಡಿದ್ದೀನಿ ಸೊಪ್ಪನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ. ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ರೆ ಸೊಪ್ಪು ಈ ಥರ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಈಗ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಆರ್ಲಿಕ್ಕೆ ಇಟ್ಕೊಳ್ಳೋಣ. ಪಾಲಕ್ ಸೊಪ್ಪು ಆರಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದರ ಜೊತೆ ಒಂದು 4-5 ಗೋಡಂಬಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ, ಈ ಥರ ನೈಸ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನಾವಿಲ್ಲಿ ಈರುಳ್ಳಿನ ತೊಗೊಂಡು ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ ಈರುಳ್ಳಿ ಪೇಸ್ಟ್ ರೆಡಿ. ಒಂದು ಓಕ್ ಅಥವಾ ಒಂದು ಕಡಾಯಿ ಅಥವಾ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೋಬೋದು. ನಂತರ ಅದು ಕಾಯ್ದ ನಂತರ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸಣ್ಣ ಕೆಚ್ಚಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವೇನು ಮಾಡ್ಕೊಂಡಿದ್ವಿ ಈರುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಬ್ರೌನಿಶ್ ಬರೋವರೆಗೂ, ಅದು ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಉಳ್ಕೊಂಡಂತಹ ಪಾಲಕ್ನೂ ಕೂಡ ತೊಗೊತಾ ಇದ್ದೀನಿ, ಪಾಲಕ್ ಪೇಸ್ಟ್ನ. ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದೇ ನೀರನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ತೊಗೋತಾ ಇದ್ದೀನಿ ಪಾಲಕ್ ಪೇಸ್ಟು. ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಟ್ಬಿಡಿ. ನಂತರ ಮತ್ತೆ ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಪಾಲಕ್ ಸೊಪ್ಪಿಂದು ವಾಸನೆ ಎಲ್ಲ ಹೋಗೋ ರೀತಿ ಕುದಿಸ್ಕೊಳ್ಳೋಣ. ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ, 200 ಗ್ರಾಮ್ಸ್ ಪನ್ನೀರ್ ತೊಗೊಂಡು ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಫ್ರೈ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು ಪನ್ನೀರು. ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಪನ್ನೀರನ್ನ. ಲಾಸ್ಟ್ನಲ್ಲಿ ಪನ್ನೀರ್ ಹಾಕಿದ ನಂತರ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಹಾಕ್ಕೋಬೋದು ಬೆಣ್ಣೆ. ನಂತರ ಅದಕ್ಕೆ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳಿ. ಕಸೂರಿ ಮೇಥಿ ಹಾಕೋದ್ರಿಂದ ರೆಸ್ಟೋರೆಂಟ್ ಟೇಸ್ಟೇ ಕೊಡುತ್ತೆ ನಿಮಗೆ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅಕಸ್ಮಾತ್ ಉಪ್ಪು ಸಾಲಿಲ್ಲ ಅಂದರೆ ಮತ್ತೆ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ಟವ್ ಮಾಡ್ಕೊಳ್ಳಿ ಲೈಟಾಗಿ. ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಫ್ರೆಶ್ ಕ್ರೀಮ್ ಬಳಸ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ ಇದು, ಬೇಕಿದ್ದರೆ ಮಾತ್ರ ಬಳಸಿ. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ. ನೋಡಿ ಇಲ್ಲಿ ಪಾಲಕ್ ಪನ್ನೀರ್ ರೆಸಿಪಿ ತಯಾರಾಗಿದೆ. ನೋಡಿ ಅದ್ಭುತವಾಗಿದೆ ಪಾಲಕ್ ಪನ್ನೀರ್ ಅಂತೂ. ಚಪಾತಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ, ಗೀ ರೈಸ್ ಜೊತೆ, ಜೀರಾ ರೈಸ್ ಜೊತೆ ತಿಂತಾಯಿದ್ರೆ ಒನ್ ಮೋರ್ ಅಂತೀರಾ ಕಣ್ರಿ. ಏನು ಹೇಳ್ತೀರಾ? ಕಮೆಂಟ್ಸ್ನಲ್ಲಿ ತಿಳಿಸಿ. ತುಂಬ ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ ಈ ಒಂದು ಪಾಲಕ್ ಪನ್ನೀರ್ ರೆಸಿಪಿ. ನಿಮ್ಮ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಆಗುತ್ತೆ. ಹಾಗೆ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿ. ಹಾಗೆ ಇದು ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಉಳ್ಳಂಥ ಪಾಲಕ್ ಪನ್ನೀರ್ ರೆಸಿಪಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕು. ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ನಮ್ಮ ಪಾಲಕ್ ಪನ್ನೀರ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಆ್ಯಂಡ್ ಹ್ಯಾಪಿ ಈಟಿಂಗ್. ಕೀಪ್ ಸ್ಮೈಲಿಂಗ್. ನಮಸ್ತೆ.